ಇಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ, ನಾನು ಆದಿಯು ಅಂತವು ವರ್ತಮಾನ ಭೂತ ಭವಿಷ್ಯತ್ ಕಾಲಗಳಲ್ಲಿರುವವನು ಸರ್ವಶಕ್ತನು ಆಗಿದ್ದೇನೆ ಎಂದು ದೇವರಾದ ಕರ್ತನು ಹೇಳುತ್ತಾನೆ. ಹಲ್ಲೆಲೂಯ. ಯಾರು ಹೇಳ್ತಾ ಇದ್ದಾರೆ? ಏನಂತ ಹೇಳ್ತಾ ಇದ್ದಾರೆ? ಆತನೇ ಆದಿಯಾಗಿದ್ದಾನೆ, ಆತನೇ ಅಂತ್ಯವಾಗಿದ್ದಾನೆ, ಆತನು ವರ್ತಮಾನ ಕಾಲದಲ್ಲಿ ಭೂತ ಕಾಲದಲ್ಲಿ ಭವಿಷ್ಯತ್ ಕಾಲದಲ್ಲಿ ಇರುವ ಆತನಾಗಿದ್ದಾನೆ. ಆತನು ಸರ್ವಶಕ್ತನಾದ ದೇವರಾಗಿದ್ದಾನೆ. ಹಲ್ಲೆಲೂಯ. ವರ್ತಮಾನ ಕಾಲ ಅಂದ್ರೆ ಯಾವುದು? ಪ್ರೆಸೆಂಟ್. ಈಗ ನೀವೇನು ಜೀವಿಸ್ತಾ ಇದ್ದೀರಾ, ಈ ಕ್ಷಣ ಏನಿದೆ ಇದು ವರ್ತಮಾನ ಕಾಲ. ಭವಿಷ್ಯ ಕಾಲ ಅಂದ್ರೆ ಫ್ಯೂಚರ್. ಇನ್ನು 1 ನಿಮಿಷದಲ್ಲಿ ಏನಾಗುತ್ತೆ, 2 ನಿಮಿಷದಲ್ಲಿ ಏನಾಗುತ್ತೆ, ಮುಂದಿನ ತಿಂಗಳೇನಾಗುತ್ತೆ, ನಾಳಿನ ದಿನ ಏನಾಗುತ್ತೆ, ಅದು ಭವಿಷ್ಯತ್ ಕಾಲ. ಭೂತಕಾಲ ಅಂದ್ರೆ ಹಿಂದಿನ ಕಾಲ. ಈಗ ಆರಾಧಿಸಿ ಬಂದ್ಬಿಟ್ವಿ ನಾವು, ಆ ಸಮಯ ಏನು? ಭೂತಕಾಲ. ಹಲ್ಲೆಲೂಯ. ಹಾಗಾದ್ರೆ ನಮ್ಮ ದೇವರಾಗಿರುವಂತ ಕರ್ತನು ಯೇಸು ಕ್ರಿಸ್ತನು ಆತನು ಸರ್ವಶಕ್ತನಾಗಿದ್ದಾನಂತೆ. ಎಷ್ಟರ ಮಟ್ಟಿಗೆ ಸರ್ವಶಕ್ತನು ಅಂದ್ರೆ ಆತನು ನೆನ್ನೆಯೂ ಇದ್ದಾನೆ, ಈಗಲೂ ಇದ್ದಾನೆ, ನಾಳೆಯೂ ಇದ್ದಾನೆ. ಹಲ್ಲೆಲೂಯ. ಆತನು ಭೂತಕಾಲದಲ್ಲಿ, ವರ್ತಮಾನ ಕಾಲದಲ್ಲಿ, ಭವಿಷ್ಯತ್ ಕಾಲದಲ್ಲಿ ಇರುವ ಕರ್ತನಾಗಿದ್ದಾನೆ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ನಿನ್ನ ಭವಿಷ್ಯದ ವಿಷಯದಲ್ಲಿ ಯಾರ ಬಳಿ ವಿಚಾರಿಸು? ಕಣಿ ಹೇಳೋರ ಹತ್ರ ಹೋಗಿ ವಿಚಾರಿಸು ಅಂತ ಆಯ್ತಾ ವಾಕ್ಯ. ಕರ್ತನ ಬಳಿಯಲ್ಲಿ ವಿಚಾರಿಸಬೇಕಂತೆ. ಯಾಕಂದ್ರೆ ಆತನು ಭವಿಷ್ಯತ್ ಕಾಲದಲ್ಲೂ ಇರುವಾತನಾಗಿದ್ದಾನೆ. ಆತನು ಆರಂಭದಲ್ಲಿಯೂ ಅಂತ್ಯವನ್ನ ನೋಡುವ ಕರ್ತನು. ಯಾಕೆ? ಆತನೇ ಆದಿಯೂ ಆತನೇ ಅಂತ್ಯವೂ ಆಗಿದ್ದಾನೆ. ನೀವು ಈಗ ಏನಾಗಿದ್ದೀರಾ, ಮುಂದೆ ಏನಾಗಿರ್ತೀರಾ ಎಂಬುದಾಗಿ ಆತನು ಅರಿತಿರುವಂತ ಕರ್ತನಾಗಿದ್ದಾನೆ. ದೇವರ ವಾಕ್ಯ ಹೇಳ್ತದೆ, ನಾನು ನಿನ್ನನ್ನ ತಾಯಿಯ ಗರ್ಭದಲ್ಲೇ ಅರಿತವನಾಗಿದ್ದೇನೆ. ತಾಯಿಯ ಗರ್ಭದಲ್ಲಿ ನೀನು ಪಿಂಡವಾಗೋದಕ್ಕಿಂತ ಮುಂಚಿತನಿಂದಲೇ ನಾನು ನಿನ್ನನ್ನ ಅರಿತಿದ್ದೇನೆ. ನೀವು ನಿಮ್ಮ ತಾಯಿಯ ಹೊಟ್ಟೆ ಒಳಗಡೆ ಬರ್ತೀರಂತ ಯಾರಿಗೂ ಗೊತ್ತು? ಹಲ್ಲೆಲೂಯ. ನಿಮ್ಮ ಅಪ್ಪನಿಗೂ ಗೊತ್ತಿಲ್ಲ, ನಿಮ್ಮ ಅಮ್ಮನಿಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಯಾರಿಗೂ ಗೊತ್ತು? ದೇವರಿಗೆ ಗೊತ್ತು. ಹಲ್ಲೆಲೂಯ. ಯಾಕಂದ್ರೆ ಆತನು ಆದಿಯೂ ಆತನೇ, ಅಂತ್ಯವೂ ಆತನೇ. ಹಲ್ಲೆಲೂಯ. ನಮ್ಮ ಜೀವಿತದ ಎಲ್ಲ ಕಾರ್ಯಗಳಲ್ಲಿ ಪ್ರತಿಫಲವನ್ನ ನಮಗೆ ಕೊಡುವಾತನು ಆತನೇ. ನೀವು ಪಡುವಂತ ಪ್ರಯಾಸಕ್ಕೆ ಪ್ರತಿಫಲವನ್ನ ಕೊಡುವಾತನು ಆತನೇ. ಹಲ್ಲೆಲೂಯ. ಈಗ ದೇವರ ವಾಕ್ಯ ಹೇಳ್ತಾ ಇದೆ, ಆತನು ವರ್ತಮಾನ ಕಾಲದಲ್ಲಿ, ಭೂತ ಕಾಲದಲ್ಲಿ, ಭವಿಷ್ಯ ಕಾಲದಲ್ಲಿ ಇರುವಂತ ಸರ್ವಶಕ್ತನಾಗಿದ್ದಾನೆ ಎಂಬುದಾಗಿ. ಹಾಗಾದರೆ ಅಂತ ದೇವರು ಏನಾಗಿದ್ದಾನೆ ಎಂಬುದಾಗಿ ನಾವು ವಾಕ್ಯವನ್ನು ನೋಡೋಣ. ಇಬ್ರಿಯದವರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 8ನೇ ವಚನ. ಯೇಸು ಕ್ರಿಸ್ತನು ನಿನ್ನೆ ಇದ್ದ ಹಾಗೆ ಇವತ್ತು ಇದ್ದಾನೆ, ನಿರಂತರವೂ ಹಾಗೆಯೇ ಇರುವನು. ಸಾಕು. ಹಲ್ಲೆಲೂಯ. ಸಾಕು ಸಾಕು. ಹಲ್ಲೆಲೂಯ. ಯೇಸು ಕ್ರಿಸ್ತನು ಏನಂತೆ? ನಿನ್ನೆ ಇದ್ದ ಹಾಗೆ ಇವತ್ತು ಇದ್ದಾನೆ, ನಿರಂತರವೂ ಇದ್ದಾನೆ. ಅದರ ಅರ್ಥ ಏನು? ಅಲ್ಲಿ ವಾಕ್ಯ ಪ್ರಕಟಣೆಯಲ್ಲಿ ನೋಡಿದ್ವಿ, ಆತನು ವರ್ತಮಾನ ಕಾಲದಲ್ಲಿ, ಭೂತ ಕಾಲದಲ್ಲಿ, ಭವಿಷ್ಯತ್ ಕಾಲದಲ್ಲಿ ಇರುವಂತಹ ಸರ್ವಶಕ್ತನು ಅಂತ. ಇಲ್ಲಿ ವಾಕ್ಯ ಹೇಳ್ತಾ ಇದೆ, ಯೇಸು ಕ್ರಿಸ್ತನು ನಿನ್ನೆ ಇದ್ದ ಹಾಗೆ ಇವತ್ತು ಇದ್ದಾನೆ, ನಿರಂತರವೂ ಇದ್ದಾನೆ. ಹಾಗೆಯೇ ಇದ್ದಾನೆ ಅಂದ್ರೆ ಏನು? ಒಂದೇ ತರ ಇದ್ದಾನೆ. ಹಲ್ಲೆಲೂಯ. ಆತನು ಬದಲಾಗದ ಕರ್ತನು. ನಿನ್ನೆ ಯೇಸು ಕ್ರಿಸ್ತನು ಏನಾಗಿದ್ದನು,
2000 ವರ್ಷಗಳ ಹಿಂದೆ ಯೇಸು ಕ್ರಿಸ್ತನ ಏನಾಗಿದ್ದನು, ಅಬ್ರಹಾಮನು ಹುಟ್ಟುವುದಕ್ಕಿಂತ ಮುಂಚಿತನಿಂದಲೇ ನಾನು ಇದ್ದನೆಂಬುದಾಗಿ ಯೇಸು ಸ್ವಾಮಿ ಹೇಳ್ತಾರೆ. ಆಗ ಹೇಗಿದ್ದನು, ತಂದೆಯ ಬಳಿಯಲ್ಲಿ ಹೇಗಿದ್ದನು, ಈಗ ಹೇಗಿದ್ದಾನೆ, ನಾಳೆಯೂ ಬರುವ ಭವಿಷ್ಯತ್ ಕಾಲದಲ್ಲೂ ಆತನು ಅದೇ ಆಗಿದ್ದಾನೆ. ನೀವು ಸೇವಿಸುವಂತ ದೇವರು ಆತನು ಬದಲಾಗದ ಕರ್ತನು. ಆತನು ನಿನ್ನೆ ಇದ್ದ ಹಾಗೆ ಇವತ್ತು ಇದ್ದಾನೆ, ನಾಳೆಯೂ ಎಂದೆಂದಿಗೂ ಇರುವ ಕರ್ತನಾಗಿದ್ದಾನೆ. ಮನುಷ್ಯರನ್ನ ನಾವು ನೋಡ್ತೇವೆ, ಮನುಷ್ಯರಲ್ಲಿ ನಾವು ಭರವಸೆಯನ್ನ ಇಡ್ತೇವೆ. ಮನುಷ್ಯರು ಏನ್ ಮಾಡ್ತಾರೆ, ಕ್ಷಣ ಕ್ಷಣಕ್ಕೆ ಬದಲಾಗ್ತಾರೆ ಆಗಲ್ವ? ನಾವು ಬಹಳವಾಗಿ ಪ್ರೀತಿ ಮಾಡುವಂತ ಜನರು, ನಮ್ಮಿಂದ ಬಹಳವಾಗಿ ಪ್ರೀತಿಯನ್ನ ಪಡ್ಕೊಂಡಂತ ಜನರು ಅವ್ರೇನಾಗ್ತಾರೆ, ಅವರು ನಿನ್ನೆ ಇದ್ದ ಹಾಗೆ ಇವತ್ತು ಇದ್ದು ನಾಳೆನೂ ಹಾಗೆ ಇದ್ದು ಪ್ರೀತಿ ಮಾಡ್ತಾರ? ಹಲ್ಲೆಲೂಯಾ. ನಾವು ಅವರಿಂದ ಬಹಳವಾಗಿ ಪ್ರೀತಿಯನ್ನ ಪಡ್ಕೊಂಡು ನಾವು ಬದಲಾಗಿ ಹೊಂಟೋಗ್ಬೋದು. ಅವರು ನಮ್ಮಿಂದ ಬಹಳವಾಗಿ ಪ್ರೀತಿಯನ್ನ ಪಡ್ಕೊಂಡು ಅವರು ನಮ್ಮಿಂದ ಬದಲಾಗಿ ಹೊರಟು ಹೋಗ್ಬೋದು. ಆದರೆ ನಿಮ್ಮನ್ನ ಪ್ರೀತಿಸುವ ಕರ್ತನು, ಆತನು ನಿನ್ನೆ ಹೇಗೆ ಪ್ರೀತಿ ಮಾಡ್ತಾ ಇದ್ದಾನೋ ಈಗಲೂ ಅದೇ ರೀತಿಯಾಗಿ ಪ್ರೀತಿ ಮಾಡುವಂತ ಕರ್ತನಾಗಿದ್ದಾನೆ. ನಾಳೆಯೂ ಅದೇ ರೀತಿಯಲ್ಲಿ ಪ್ರೀತಿ ಮಾಡುವ ಕರ್ತನಾಗಿದ್ದಾನೆ. ನಿಮ್ಮ ಉಸಿರಿರುವ ತನಕ ಆತನು ಅದೇ ರೀತಿಯಾಗಿ ಪ್ರೀತಿ ಮಾಡುವಂತ ಕರ್ತನಾಗಿದ್ದಾನೆ. ಹಲ್ಲೆಲೂಯಾ. ಆತನ ಪ್ರೀತಿ ಅದು ಶಾಶ್ವತವಾದಂತ ಪ್ರೀತಿ ಆಗಿದೆ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ನಾನು ನಿಮ್ಮನ್ನ ಪ್ರೀತಿಸಿರುವುದು ಶಾಶ್ವತ ಪ್ರೇಮದಿಂದಲೇ. ಅದು ಬದಲಾಗದ ಪ್ರೀತಿ. ಮನುಷ್ಯರ ಪ್ರೀತಿ ಅವಶ್ಯಕತೆಗಳಿಗೆ ತಕ್ಕಂತೆ ಬದಲಾಗ್ತದೆ, ಅವರ ಹೃದಯದ ಆಲೋಚನೆಗಳಿಗೆ ತಕ್ಕಂತೆ ಬದಲಾಗ್ತದೆ. ಹಲ್ಲೆಲೂಯಾ. ಆದರೆ ಕ್ರಿಸ್ತನ ಪ್ರೀತಿ ಅದು ಯಾವತ್ತಿಗೂ ಬದಲಾಗದ ಪ್ರೀತಿಯಾಗಿದೆ. ಮನುಷ್ಯರ ಪ್ರೀತಿ ಇವತ್ತೊಬ್ಬರ ಮೇಲೆ, ನಾಳೆ ಒಬ್ಬರ ಮೇಲೆ, ನಾಡಿದ್ದೊಬ್ಬರ ಮೇಲೆ ಬದಲಾಗ್ತಾ ಹೋಗ್ತದೆ. ಆದರೆ ಕ್ರಿಸ್ತನ ಪ್ರೀತಿ ನಿಮ್ಮ ಮೇಲೆ ಯಾವಾಗಲೂ ಶಾಶ್ವತವಾಗಿದೆ. ನೀವು ಈ ದಿನ ಕರ್ತನನ್ನ ಪ್ರೀತಿಸ್ತೀರಾ, ನೀವು ದೇವರ ಬಳಿಗೆ ಬಂದು, ಅಪ್ಪ ನಾನು ನನ್ನ ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿದ್ದೇನೆ, ನೀನೇ ನನಗೆ ಎಲ್ಲವೂ ಆಗಿದ್ದ, ನನ್ನ ತಂದೆ ನೀನೇ, ನನ್ನ ತಾಯಿ ನೀನೇ ಎಂಬುದಾಗಿ ಹೇಳಿ, ನಾನು ನಿನ್ನನ್ನು ಬಹಳವಾಗಿ ಪ್ರೀತಿಸ್ತೇನೆ ಎಂಬುದಾಗಿ ಹೇಳಿ ಆತನಿಗೆ ಬೆನ್ನು ಕೊಟ್ಟು ಹೋಗಿಲ್ವಾ? ಹೋಗಿದ್ದೀರಾ? ಹಲ್ಲೆಲೂಯಾ. ನೀವು ಆತನಿಗೆ ಬೆನ್ನು ತೋರಿಸಿ ಆತನನ್ನ ಪ್ರೀತಿಸ್ತನೆಂಬುದಾಗಿ ಹೇಳಿ ಆತನ ನಂಬಿಕೆಗೆ ದ್ರೋಹ ಬಗೆಯುವವರಾಗಿ ಆತನನ್ನ ಬಿಟ್ಟು ಅಗಲುವಾಗಲೂ, ಲೋಕದಲ್ಲಿ ಮುಳುಗುವಾಗಲೂ, ನಿನ್ನೆ ಇಂದು ಎಂದೆಂದಿಗೂ ಸದಾಕಾಲವೂ ಏಕ ರೀತಿಯಲ್ಲಿರುವಂತ ದೇವರು ನಿಮ್ಮನ್ನ ಅದೇ ರೀತಿಯಾಗಿ ಪ್ರೀತಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ಕರ್ತನನ್ನ ಪ್ರೀತಿಸಿದಂತ ನೀವು ಆತನನ್ನ ಬಿಟ್ಟು ಅಗಲಿ ಲೋಕದಲ್ಲಿ ವಾಸಿಸುವವರಾಗಿ, ಲೋಕದಲ್ಲಿ ಮುಳುಗಿದವರಾಗಿ, ಆತನನ್ನ ಮರೆತವರಾಗಿ ಜೀವಿಸಿ ತಿರುಗಿ ಆತನ ಬಳಿಗೆ ಬರುವಾಗ, ತಿರುಗಿ ಆತನ ಸನ್ನಿಧಾನಕ್ಕೆ ಬಂದ ಮೇಲೆ ಏನಾದರೂ ಪ್ರೀತಿ ಕಡಿಮೆಯಾಗಿ ಅನುಭವಿಸಿದ್ದೀರಾ? ಹಲ್ಲೆಲೂಯಾ. ಯಾವೊಬ್ಬ ವ್ಯಕ್ತಿಯು ಸಹ ನಾನು ಕ್ರಿಸ್ತನನ್ನ ಅಷ್ಟರ ಮಟ್ಟಿಗೆ ಪ್ರೀತಿ ಮಾಡಿದೆ, ಆಮೇಲೆ ನನಗೆ ಬಂದಂತ ಶೋಧನೆಗಳಿಂದ, ನನಗೆ ಬಂದಂತ ವಂಚನೆಗಳಿಂದ ನಾನು ಕ್ರಿಸ್ತನ ಅಗಲಿ ಲೋಕದಲ್ಲಿ ಸ್ವೇಚ್ಛೆಯಾಗಿ ಜೀವಿಸಿದೆ, ಅದರ ನಂತರ ನಾನು ಮನಸ್ಸಾಂತರ ಹೊಂದಿ ತಿರುಗಿ ದೇವರ ಬಳಿಗೆ ಬಂದೆ, ದೇವರು ನನ್ನನ್ನು ಮೊದಲು ಪ್ರೀತಿಸಿದ ಹಾಗೆ ಪ್ರೀತಿ ಮಾಡಲಿಲ್ಲ. ಯಾವ ಒಬ್ಬ ವ್ಯಕ್ತಿನೂ ಆ ರೀತಿಯಾಗಿ ಹೇಳಕ್ಕೆ ಸಾಧ್ಯನೇ ಇಲ್ಲ. ಹಲ್ಲೆಲೂಯಾ. ನಿಮ್ಮ ಜೀವಿತದಲ್ಲಿ ಒಬ್ಬ ವ್ಯಕ್ತಿ ಅಥವಾ ಹಲವಾರು ವ್ಯಕ್ತಿಗಳು, ನೀವು ಪ್ರೀತಿಸಿದಂಥವರು ನಿಮಗೆ ದ್ರೋಹ ಮಾಡಿ ನಿಮ್ಮನ್ನ ಬಿಟ್ಟು ಅಗಲಿದ ಮೇಲೆ, ನಿಮ್ಮ ಹೃದಯನ ಗಾಯ ಮಾಡಿ ಅಗಲಿದ ಮೇಲೆ ಅವರು ತಿರುಗಿ ನಿಮ್ಮ ಜೀವಿತಕ್ಕೆ ಬಂದಾಗ ಮೊದಲಿನಂತೆ ನೀವು ಪ್ರೀತಿ ಮಾಡ್ತೀರಾ? ಅವ್ರು ತಿರ್ಗಾ ಬಂದ ತಕ್ಷಣ ಆಟೋಮೆಟಿಕ್ ಆಗಿ ಪ್ರೀತಿ ಕಡಿಮೆ ಆಗುತ್ತೆ. ನಾವ್ ಹೇಳ್ತೇವೆ, ನಾನು ಅವರನ್ನ ಮೊದಲಿನ ಹಾಗೆ ಪ್ರೀತಿ ಮಾಡ್ಬೇಕಂತ ಪ್ರಯತ್ನ ಪಡ್ತಾ ಇದ್ದೀನಿ, ಆದ್ರೆ ಆ ಒಂದು ಕನೆಕ್ಷನ್ ಸಿಗ್ತಾ ಇಲ್ಲ. ಹಲ್ಲೆಲೂಯಾ. ಹಾಗಾದರೆ ನೀವು ಮನುಷ್ಯರ ಪ್ರೀತಿಯನ್ನ ಅಪೇಕ್ಷಿಸುವುದರಲ್ಲಿ ಯಾವ ಪ್ರಯೋಜನ ಇಲ್ಲ.
ಮನುಷ್ಯರ ಪ್ರೀತಿ ಅದು ನಿಸ್ವಾರ್ಥ ಪ್ರೀತಿ ಅಲ್ಲ, ಅದು ಸ್ವಾರ್ಥವುಳ್ಳಂತ ಪ್ರೀತಿ. ನಿಮ್ಮನ್ನು ನಿಸ್ವಾರ್ಥವಾಗಿ ಪ್ರೀತಿಸುವಂತ ದೇವರಿದ್ದಾನೆ. ಆತನು ನಿನ್ನೆ ಇದ್ದ ಹಾಗೆ ಇವತ್ತು ನಾಳೆಯೂ ಸದಾಕಾಲವೂ ಏಕ ರೀತಿಯಲ್ಲಿ ಜೀವಿಸುವಂತ ದೇವರಾಗಿದ್ದಾನೆ. ನಿನ್ನೆ ಹೇಗೆ ಪ್ರೀತಿ ಮಾಡಿದನೋ ಈಗಲೂ ಅದೇ ರೀತಿಯಾಗಿ ಪ್ರೀತಿ ಮಾಡ್ತಾ ಇದ್ದಾನೆ, ನಾಳೆಯೂ ಅದೇ ರೀತಿಯಾಗಿ ಪ್ರೀತಿ ಮಾಡ್ತಾನೆ. ನೀವು ಆತನನ್ನ ಪ್ರೀತಿಸುವಾಗ ಹೇಗೆ ಪ್ರೀತಿ ಮಾಡಿದನೋ, ನೀವು ಆತನನ್ನು ಬಿಟ್ಟು ಅಗಲುವಾಗ, ಆತನನ್ನ ದೂಷಿಸುವಾಗ, ಆತನನ್ನ ಹಿಂಸಿಸುವಾಗ, ಆಗಲೂ ಆತನು ಅದೇ ರೀತಿಯಾಗಿ ನಿಮ್ಮನ್ನ ಪ್ರೀತಿಸ್ತಾ ಇದ್ದಾನೆ. ಪ್ರೀತಿ ಮಾಡಿಲ್ವಾ? ಹಲ್ಲೆಲೂಯಾ. ಅದರಿಂದಲೇ ನೀವು ತಿರುಗಿ ತಿರುಗಿ ಆತನ ಸಮ್ಮುಖದಲ್ಲಿ ನಿಂತು ಆತನ ಪ್ರೀತಿಯನ್ನು ಅನುಭವಿಸುತ್ತಾ, ಆತನ ಪ್ರಸನ್ನತೆಯನ್ನು ಅನುಭವಿಸುತ್ತಾ, ಆತನಿಂದ ಸಮಾಧಾನವನ್ನ, ಸಂತೋಷವನ್ನ, ಕುಟುಂಬವನ್ನ ಕಟ್ಟಲ್ಪಡುವುದನ್ನ, ಜೀವಿತಗಳು ಕಟ್ಟಲ್ಪಡುವುದನ್ನ ಅನುಭವಿಸಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಹಲ್ಲೆಲೂಯಾ. ಆತನ ಪ್ರೀತಿ ಅದು ಬದಲಾಗದ ಪ್ರೀತಿ. ಯಾಕೆ ಬದಲಾಗಲ್ಲ ಅಂದ್ರೆ, ನಮ್ಮ ದೇವರು ನಿನ್ನೆ ಇದ್ದ ಹಾಗೆ ಇವತ್ತು ಇದ್ದಾನೆ, ನಾಳೆಯೂ ಇದ್ದಾನೆ. ನಿನ್ನೆಗಿಂತ ಇವತ್ತು ಏನೂ ಜಾಸ್ತಿ ಆಗಿಲ್ಲ, ಏನೂ ಕಡಿಮೆ ಆಗಿಲ್ಲ. ಹಲ್ಲೆಲೂಯಾ. ಆತನು ಸದಾಕಾಲವೂ ಏಕ ರೀತಿಯಲ್ಲಿ ಜೀವಿಸುವ ಕರ್ತನಾಗಿದ್ದಾನೆ. ಪ್ರೀತಿ, ಕ್ರಿಸ್ತನ ಪ್ರೀತಿ ನಿಮ್ಮ ಮೇಲೆ ಅಧಿಕವಾಗ್ತದೆ ಹೊರತು ಅದು ಎಂದಿಗೂ ಕಡಿಮೆ ಆಗೋದಿಲ್ಲ. ದಾರಿ ತಪ್ಪಿದ ಮಗನು ಆತನು ಲೋಕವೆಲ್ಲ ಸಂಚರಿಸಿ ವ್ಯಭಿಚಾರ ಮಾಡಿ ತನಗಿಷ್ಟ ಬಂದಂತೆ ಆತನು ಜೀವಿಸಿ ತಂದೆಯ ಮನೆಗೆ ತಿರುಗಿ ಬರುವಾಗ ತಂದೆಗೆ ಸಂತೋಷ ಕಡಿಮೆ ಆಯ್ತಾ? ದರಿದ್ರದವನು ಯಾಕಪ್ಪ ಬಂದ ಅನ್ಕಂಡ್ರ? ಹಲ್ಲೆಲೂಯಾ. ಅದು ನಿಮಗೆ ಒಂದು ಉದಾಹರಣೆಯಾಗಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ನೀವು ಲೋಕದಲ್ಲಿ ಎಷ್ಟೇ ಹೊಲಸಾಗಿ ಜೀವಿಸಿದರೂ ಪರವಾಗಿಲ್ಲ, ನೀವು ಮನಸ್ಸಾಂತರ ಹೊಂದಿ ನನ್ನ ಬಳಿಗೆ ಬರುವುದಾದರೆ ನಾನು ನಿಮ್ಮನ್ನು ಅತ್ಯಧಿಕವಾದ ಪ್ರೀತಿಯಿಂದ ಸೇರಿಸಿಕೊಳ್ತೇನೆ. ಹಲ್ಲೆಲೂಯಾ. ಯಾಕಂದ್ರೆ ನಾನು ನಿನ್ನೆ ಇದ್ದ ಹಾಗೆ ಇವತ್ತು ನಾಳೆಯೂ ಸದಾಕಾಲವೂ ಏಕ ರೀತಿಯಲ್ಲಿ ಜೀವಿಸುವ ದೇವರು. ಜೀವಿತಗಳು ಬದಲಾಗಬೇಕಾದ್ರೆ ಅವಕಾಶಗಳು ಬೇಕಾ ಬೇಡವಾ? ಆ ಅವಕಾಶ ಮನುಷ್ಯರ ಮಧ್ಯದಲ್ಲಿ ನಮಗೆ ಸಿಗದೆ ಹೋದರೆ ಕರ್ತನ ಬಳಿಲಿ ನಮಗೆ ಸಿಗ್ತದೆ. ಕರ್ತನು ನಮ್ಮ ಜೀವಿತಗಳಲ್ಲಿ ಅವಕಾಶಗಳ ಮೇಲೆ ಅವಕಾಶವನ್ನ ಕೊಡ್ತಾ ಇದ್ದಾನೆ. ಕೃಪೆಯ ಕಾಲ ಇರುವವರೆಗೂ ನೀವು ಬದಲಾಗಿ ಜೀವಿಸುವುದಕ್ಕೆ, ಮನಸ್ಸಾಂತರವನ್ನ ಹೊಂದಿ ಜೀವಿಸುವುದಕ್ಕೆ ನಿಮಗೆ ಅವಕಾಶ ಉಂಟು. ದೇವರು ನಿನ್ನೆ ಇದ್ದ ಹಾಗೆ ಇವತ್ತು ಇದ್ದಾನೆ, ನಾಳೆಯೂ ಇದ್ದಾನೆ. ಆತನ ಕೃಪೆ ಶಾಶ್ವತವಾಗಿದೆ. ನಾನು ಮನಸ್ಸಾಂತರ ಹೊಂದುವುದಕ್ಕೆ ನನಗೆ ಕೃಪೆ ಕಾಲ ಇರುವವರೆಗೆ ಅವಕಾಶ ಇದೆ ಎಂಬುದಾಗಿ ಹೇಳಿ ನೀವು ಅದನ್ನ ಪ್ರತಿ ಬಾರಿ ವ್ಯರ್ಥಪಡಿಸಿಕೊಳ್ಳುತ್ತಾ ಇದ್ದರೆ, ಹಲ್ಲೆಲೂಯಾ, ಲೆಕ್ಕ ಕೊಡಬೇಕಾದ ದಿನದಲ್ಲಿ ಲೆಕ್ಕವನ್ನ ಕೊಡಬೇಕು. ಹೌದು, ನಾನು ನಿನ್ನೆ ಇದ್ದ ಹಾಗೆ ಪ್ರತಿದಿನವೂ ಏಕ ರೀತಿಯಲ್ಲಿದ್ದು ನಿನಗೆ ಅವಕಾಶ ಕೊಟ್ಟೆನು, ಏಕ ರೀತಿಯಾಗಿದ್ದು ನಿನ್ನನ್ನು ಪ್ರೀತಿ ಮಾಡಿದನು. ಆದರೆ ನಿನಗೆ ಕೊಟ್ಟಂತ ಅವಕಾಶವನ್ನ ಎಷ್ಟರ ಮಟ್ಟಿಗೆ ನೀನು ಸದುಪಯೋಗ ಪಡಿಸಿಕೊಂಡೆ, ಎಷ್ಟರ ಮಟ್ಟಿಗೆ ಮನಸ್ಸಾಂತರ ಹೊಂದಿ ನಿನ್ನ ಜೀವಿತವನ್ನ ಸರಿಪಡಿಸಿಕೊಂಡೆ. ಹಲ್ಲೆಲೂಯಾ. ಆತನು ಲೆಕ್ಕ ಕೇಳುವಂತ ಕರ್ತನಾಗಿದ್ದಾನೆ. ಹಾಗಾದ್ರೆ ನಿಮ್ಮನ್ನ ಪ್ರೀತಿಸುವಂತಹ ದೇವರು ಆತನು ಬದಲಾಗದ ದೇವರಾಗಿದ್ದಾನೆ. ಆತನ ಪ್ರೀತಿ ನಿಮ್ಮಲ್ಲಿ ಬದಲಾಗದಂತ ಪ್ರೀತಿಯಾಗಿದೆ. ಆದ್ದರಿಂದ ನಿಮ್ಮ ಪ್ರೀತಿ ಮನುಷ್ಯರಲ್ಲಿ ಅಪೇಕ್ಷಿಸದೇನೆ ದೇವರಲ್ಲಿ ಅಪೇಕ್ಷಿಸಿರಿ. ಹಲ್ಲೆಲೂಯಾ. ಆ ಪ್ರೀತಿ ನಿಮ್ಮನ್ನ ಕಟ್ತದೆ, ಆ ಪ್ರೀತಿ ನಿಮ್ಮನ್ನ ನೆಲೆಗೊಳಿಸ್ತದೆ. ಖಂಡಿತವಾಗಿ ಈ ಲೋಕದಲ್ಲಿರುವಂತ ನಮಗೆ ಮನುಷ್ಯರ ಪ್ರೀತಿ ಅವಶ್ಯವಾಗಿ ಬೇಕು, ನಮ್ಮ ಸಂಬಂಧಗಳಲ್ಲಿ ನಮಗೆ ಪ್ರೀತಿ ಬೇಕು. ಹಲ್ಲೆಲೂಯಾ. ಆದರೆ ಮಾರ್ಪಡದ ದೇವರನ್ನ ನೀವು ಪ್ರೀತಿಸುವುದರಿಂದ, ಮಾರ್ಪಡದ ದೇವರ ಪ್ರೀತಿಗೆ ನೀವು ಯೋಗ್ಯರಾಗಿ ಜೀವಿಸುವುದರಿಂದ ನಿಮ್ಮ ಜೀವಿತದಲ್ಲಿ ಪ್ರೀತಿಸುವವರನ್ನ, ನಿಸ್ವಾರ್ಥತೆಯಿಂದ ಪ್ರೀತಿಸುವಂತ ಜನರನ್ನ ಆತನು ನಿಮ್ಮ ಜೀವಿತದಲ್ಲಿ ಅನುಗ್ರಹ ಮಾಡ್ತಾನೆ. ಹಲ್ಲೆಲೂಯಾ. ಹಾಗಾದ್ರೆ ನಾವು ಪ್ರೀತಿಯನ್ನ ಯಾರಲ್ಲಿ ಹುಡುಕಬೇಕು? ಕ್ರಿಸ್ತನಲ್ಲಿ ಹುಡುಕಬೇಕು. ಯಾಕಂದ್ರೆ ಆತನು ಬದಲಾಗದಂತ ದೇವರು, ಆತನ ಪ್ರೀತಿ ಬದಲಾಗದ ಪ್ರೀತಿ. ಹಲ್ಲೆಲೂಯಾ. ಮತ್ತೆ ನಾವು
ನಮಗೆ ಬೇಕಾದಂತ ಸಹಾಯವನ್ನ ಮನುಷ್ಯರಲ್ಲಿ ಎದುರು ನೋಡ್ತೇವೆ, ಆದರೆ ಮನುಷ್ಯರು ಸಹಾಯ ಮಾಡಲಿಕ್ಕೆ ಶಕ್ತರಲ್ಲ ಅಂತ ದೇವರ ವಾಕ್ಯ ಹೇಳ್ತದೆ. ಮನುಷ್ಯರನ್ನ ಮೆಚ್ಚಬೇಡಿರಿ, ಆತನು ಸಹಾಯ ಮಾಡಲು ಶಕ್ತನಲ್ಲ. ಹಲ್ಲೆಲೂಯ. ಇದು ದೇವರ ಬರೆದಿರುವಂತ ವಾಕ್ಯ. ಆದರೆ ನಮಗೆ ಬರತಕ್ಕಂತ ಸಹಾಯವು ಅದು ಮನುಷ್ಯರಿಂದಲೇ ಬರತಕ್ಕದ್ದಾಗಿದೆ. ಅನೇಕರು ಅವರು ನಿಮಗೆ ಸಹಾಯ ಮಾಡುವುದರಿಂದ ನೀವು ಅವರಿಗೆ ಏನನ್ನಾದರೂ ಮಾಡಬೇಕೆಂಬುದಾಗಿ ಅಪೇಕ್ಷಿಸ್ತಾರೆ. ವಹಿವಾಟಿಲ್ಲದಂತ ಸಹಾಯ ಈ ಲೋಕದಲ್ಲಿ ಸಿಗುವುದು ಬಹಳ ಕಡಿಮೆ. ಹಾಗಾದರೆ ನಿಮ್ಮ ಜೀವಿತದಲ್ಲಿ ಸಮಯಕ್ಕೆ ಸರಿಯಾಗಿ, ಪರಿಸ್ಥಿತಿಗಳಿಗೆ ಸರಿಯಾಗಿ ನಿಮ್ಮ ಜೀವಿತದಲ್ಲಿ ಸಹಾಯ ಬೇಕಾದರೆ, ಅನೇಕ ಪರಿಸ್ಥಿತಿಗಳನ್ನು ನಾವೇನ್ ಮಾಡ್ತೇವೆ, ಯಾರನ್ನಾದರೂ ಬಹಳ ಅಪೇಕ್ಷೆಯಿಂದ ಎದುರು ನೋಡ್ತಾ ಇರ್ತೇವೆ. ಇಂಥ ಒಂದು ಇಕ್ಕಟ್ಟಿನ ಸಮಯ ಪರಿಸ್ಥಿತಿ ನನ್ನ ಜೀವಿತದಲ್ಲಿ ಬಂದಿದೆಯಲ್ಲ, ಈ ವ್ಯಕ್ತಿ ನಾನು ಇನ್ ಮೇಲೆ ಏನ್ ಮಾಡಿದ್ದೇನೆ, ಬಹಳವಾಗಿ ನಂಬಿಕೆ ಇಟ್ಟಿದ್ದೇನೆ, ನಾನು ಈತನ ಮೇಲೆ ಬಹಳವಾಗಿ ಪ್ರೀತಿ ಇಟ್ಟಿದ್ದೇನೆ, ಇವರು ಈ ಸಮಯದಲ್ಲಿ ನನಗೆ ಖಂಡಿತವಾಗಿ ಸಹಾಯವನ್ನ ಮಾಡ್ತಾರೆ ಎಂಬುದಾಗಿ ಅಪೇಕ್ಷೆಯಿಂದ ನೋಡ್ತಾ ಇರ್ತೇವೆ. ಹೌದು, ಅವರು ನಮ್ಮೊಟ್ಟಿಗೆ ಮಾತನಾಡ್ತಾರೆ, ಹೌದು, ಅವರು ನಮಗೆ ಆದರಣೆಯನ್ನು ಹೇಳ್ತಾರೆ, ಆದರೆ ಸಹಾಯವನ್ನ ಮಾಡಲಿಕ್ಕೆ ಮುಂದೆ ಬರಲ್ಲ. ಸಮಯವನ್ನ ತೆಗೆದುಕೊಂಡಿರ್ತಾರೆ, ಆದರೆ ಸಹಾಯವು ದೊರಕೋದಿಲ್ಲ. ಅನೇಕ ಬಾರಿ ನಾವು ಅಪೇಕ್ಷಿಸುವಂತ ಸಹಾಯಕ್ಕಿಂತಲೂ ಅಲ್ಪವಾದ ಸಹಾಯ ನಮಗೆ ಸಿಗ್ತದೆ. ಆ ಸಮಯದಲ್ಲಿ ನಾವು ಕೊರಗುವವರಾಗಿ, ಚಿಂತಿಸುವವರಾಗಿ, ಅಯ್ಯೋ ದೇವರು ನಮ್ಮನ್ನ ಅಭಿವೃದ್ಧಿಯಾಗಿ ಇಟ್ಟಿದ್ದಿದ್ರೆ ಈ ಕಷ್ಟ ನಮ್ಗೆ ಯಾಕೆ ಬರ್ತಾ ಇತ್ತು, ಇವ್ರನ್ನೆಲ್ಲ ನಾವು ಯಾಕೆ ಬೇಡಬೇಕಾಗಿತ್ತು, ನಾವೇ ಏನಾದರೂ ಮಾಡಬಹುದಾಗಿತ್ತು ಅನ್ನಲ್ವಾ? ಹಲ್ಲೆಲೂಯಾ. ಹಾಗಾದ್ರೆ ದೇವರ ವಾಕ್ಯ ಹೇಳ್ತದೆ, ಆತನು ಇಕ್ಕಟ್ಟಿನಲ್ಲಿ ನಿಮಗೆ ವಿಶೇಷ ಸಹಾಯಕನಾಗಿದ್ದಾನೆ. ಆತನು ಹಸ್ತವು ಯಾವಾಗಲೂ ನಿಮಗೆ ಸಹಾಯವನ್ನು ಮಾಡಲಿಕ್ಕೆ ಸಿದ್ಧವಾಗಿದೆ. ಆದ್ದರಿಂದ ನಿಮ್ಮ ಕಣ್ಣುಗಳು ಆತನನ್ನ ದೃಷ್ಟಿಸಬೇಕು. ನಿಮ್ಮ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ, ನಿಮ್ಮ ಹೋರಾಟದ ಪರಿಸ್ಥಿತಿಯಲ್ಲಿ, ನಿಮಗೆ ಸಹಾಯ ಬೇಕಾದಂತ ಪರಿಸ್ಥಿತಿಯಲ್ಲಿ ನೀವು ನಿಮ್ಮ ಕರ್ತನನ್ನ ದೃಷ್ಟಿಸಿ ನೋಡುವುದಾದರೆ, ನಿನ್ನೆ ಇಂದು ಎಂದೆಂದಿಗೂ ಮಾರ್ಪಡದೆ ಒಂದೇ ರೀತಿಯಾಗಿರುವಂತ ಕರ್ತನು, ಮಾರ್ಪಡದಂತ ದೇವರು, ನಿಮಗೆ ಬೇಕಾದಂತ ಸಹಾಯವನ್ನ ಆತನು ನಿಮಗೆ ಕಳಿಸಿಕೊಡ್ತಾನೆ. ಹಲ್ಲೆಲೂಯಾ. ಅದು ಮನುಷ್ಯರಾಗಿ ಬರಬಹುದು ಅಥವಾ ದೇವದೂತರೇ ಮನುಷ್ಯರಾಗಿ ನಿಮ್ಮ ಜೀವಿತದಲ್ಲಿ ನಿಮಗೆ ಸಹಾಯವನ್ನ ಮಾಡಬಹುದು. ಹಲ್ಲೆಲೂಯಾ. ಯಾಕಂದ್ರೆ ದೇವರ ವಾಕ್ಯ ಹೇಳ್ತದೆ, ನೀವು ಉಪಚಾರ ಮಾಡುವುದರಲ್ಲಿ ಆಸಕ್ತರಾಗಿರಿ, ಯಾಕಂದ್ರೆ ಅನೇಕರು ತಿಳಿಯದೆ ದೇವದೂತರನ್ನು ಸಹ ಉಪಚರಿಸಿದ್ದಾರೆ. ಹಾಗಂತಂದ್ರೆ ಏನರ್ಥ? ದೇವದೂತರು ಅವರು ಆತ್ಮಗಳಾಗಿದ್ದಾರೆ, ಅವರಿಗೆ ಶರೀರ ಇಲ್ಲ. ಅವರು ಈ ಲೋಕದಲ್ಲಿ ಬರಬೇಕಾದರೆ, ಈ ಲೋಕದಲ್ಲಿ ಅವರು ನಿಮಗೆ ಸಹಾಯ ಮಾಡಬೇಕಾದರೆ ಅವರು ಶರೀರಧಾರಿಗಳಾಗಿನೇ ಬರಬೇಕು. ಹಲ್ಲೆಲೂಯಾ. ಹಾಗಾದ್ರೆ ದೇವರು ದೇವದೂತರ ಮೂಲಕವಾಗಿಯೂ ಮನುಷ್ಯರ ಮೂಲಕವಾಗಿಯೂ ನಿಮಗೆ ಬೇಕಾದಂತ ಸಹಾಯವನ್ನ ತಕ್ಕ ಸಮಯದಲ್ಲಿ ಒದಗಿಸ್ತಾನೆ. ಅದು ಪರಿಪೂರ್ಣವಾದಂತ ಸಹಾಯವಾಗಿರ್ತದೆ, ನಿಮ್ಮ ಅವಶ್ಯಕತೆಗೆ ಮೀರಿದಂತ ಸಹಾಯವಾಗಿರ್ತದೆ. ಆ ಸಹಾಯ ನಿಮಗೆ ಬೇಕಾದರೆ ಮಾರ್ಪಡದ ದೇವರ ಬಳಿಯಲ್ಲಿ ಕೇಳಬೇಕೇ ಹೊರತು ಮಾರ್ಪಡುವ ಮನುಷ್ಯರಲ್ಲೇ ಭರವಸೆ ಇಡಬಾರದು. ಅದಕ್ಕೆ ದಾವಿದನು ಹೇಳ್ತಾನೆ, ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯ ಎಲ್ಲಿಂದ ಬರುವುದು? ಹಲ್ಲೆಲೂಯಾ. ಆತನ ಹೇಳ್ತಾ ಇಲ್ಲ, ನಾನು ಕಣ್ಣೆತ್ತಿ ಮನುಷ್ಯರನ್ನ ನೋಡ್ತೇನೆ, ನಾನು ಕಣ್ಣೆತ್ತಿ ನನ್ನ ಪ್ರಾಣ ಸ್ನೇಹಿತನನ್ನು ನೋಡ್ತೇನೆ, ನಾನು ಕಣ್ಣೆತ್ತಿ ನನ್ನ ರಾಜ್ಯವನ್ನ ನೋಡ್ತೇನೆ, ನಾನು ಕಣ್ಣೆತ್ತಿ ನನಗೆ ನಂಬಿಗಸ್ತರಾದಂತ ಸೈನಿಕರನ್ನ ನೋಡ್ತೇನೆ ಎಂಬುದಾಗಿ ಹೇಳ್ತಾ ಇಲ್ಲ. ಆತನ ಹೇಳ್ತಾ ಇದ್ದೇನೆ, ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡ್ತೇನೆ. ಯಾವ್ದು ಪರ್ವತ? ಪರಲೋಕದಲ್ಲಿರುವ ಪರಿಶುದ್ಧ ಪರ್ವತ.
ಹಲ್ಲೆಲೂಯ. ನಾನು ಕಣ್ಣೆತ್ತಿ ನನ್ನ ಸರ್ವಶಕ್ತನಾದ ದೇವರನ್ನ ನೋಡ್ತೇನೆ. ನಾನು ಕಣ್ಣೆತ್ತಿ ಮಾರ್ಪಡದಂತ ದೇವರನ್ನ ನೋಡ್ತೇನೆ. ನನ್ನ ಸಹಾಯವು ಆತನಿಂದಲೇ ಬರ್ತದೆ. ಹಲ್ಲೆಲೂಯ. ಹಾಗಾದ್ರೆ ನಿಮ್ಮ ಇಕ್ಕಟ್ಟಿನ ಪರಿಸ್ಥಿತಿಗಳಲ್ಲಿ, ನಿಮಗೆ ಸಹಾಯ ಬೇಕಾದಂತ ಪರಿಸ್ಥಿತಿಗಳಲ್ಲಿ, ನೀವು ಮನ ನೊಂದಂತ ಪರಿಸ್ಥಿತಿಗಳಲ್ಲಿ ನಿಮಗೆ ಸಹಾಯ ಬೇಕಾದಾಗ ಮನುಷ್ಯರನ್ನ ಎದುರು ನೋಡ್ದೇನೆ ಸರ್ವಶಕ್ತನನ್ನ, ಮಾರ್ಪಡದ ದೇವರನ್ನ, ಸದಾಕಾಲವು ಏಕ ರೀತಿಯಲ್ಲಿ ಜೀವಿಸುವ ದೇವರನ್ನ ನೋಡಬೇಕು. ಆಗ ನಿಮಗೆ ಪರಲೋಕದಿಂದ ಸಹಾಯವು ದೊರೆಯುತ್ತದೆ. ಹಲ್ಲೆಲೂಯ. ಲೋಕದಲ್ಲಿರುವಂತ ಶ್ರೀಮಂತ, ಲೋಕದಲ್ಲಿರುವಂತ ಒಬ್ಬ ಅಧಿಕಾರಿ, ಆತನು ನಿಮಗೆ ಉನ್ನತದಲ್ಲಿ ಸಹಾಯ ಮಾಡಲಿಕ್ಕೆ ಶಕ್ತನಾಗಿರುವುದಾದರೆ, ಭೂ ಪರಲೋಕವನ್ನ ಸೃಷ್ಟಿಸಿದಂತ ದೇವರು ಇನ್ನೆಷ್ಟರ ಮಟ್ಟಿಗೆ ನಿಮಗೆ ಸಹಾಯವನ್ನು ಮಾಡಲಿಕ್ಕೆ ಶಕ್ತನು. ಹಲ್ಲೆಲೂಯ. ಆತನು ಭೂಲೋಕದಲ್ಲಿರುವಂತ ಐಶ್ವರ್ಯರಿಗಿಂತಲೂ ಐಶ್ವರ್ಯನು ಅಲ್ವಾ? ಭೂಲೋಕದಲ್ಲಿರುವಂತ ಅಧಿಕಾರಿಗಳಿಗಿಂತಲೂ ಉನ್ನತನು. ಹಲ್ಲೆಲೂಯ. ಅಂತ ದೇವರನ್ನ ಆಶ್ರಯಿಸುವುದಾದರೆ ನಿಮಗೆ ಬರತಕ್ಕಂತ ಸಹಾಯವು ಅದು ಪರಿಪೂರ್ಣವಾಗಿರ್ತದೆ. ಹಲ್ಲೆಲೂಯ. ನಿಮ್ಮ ಅವಶ್ಯಕತೆಗಳಿಗಿಂತಲೂ ಮೀರಿದಂತ ಸಹಾಯವಾಗಿರ್ತದೆ. ಹಲ್ಲೆಲೂಯ. ಹಾಗಾದರೆ ನಿಮಗೊಬ್ಬ ದೇವರಿದ್ದಾನೆ. ಆತನು ನಿಮಗೆ ಸಹಾಯ ಮಾಡಲಿಕ್ಕೆ ಸಿದ್ಧ ಮನಸ್ಸುಳ್ಳವನಾಗಿ ಕಾಯ್ತಾ ಇದ್ದಾನೆ. ಆತನು ನಿಮ್ಮನ್ನ ಬಿಡಿಸುವುದಕ್ಕೆ ಕಾಯುತ್ತಾ ಇರುವಂತ ದೇವರಾಗಿದ್ದಾನೆ. ಆತನು ನಿಮ್ಮನ್ನ ಪ್ರೀತಿಸುವುದಕ್ಕೆ ಕಾಯುವಂತ ದೇವರಾಗಿದ್ದಾನೆ. ಆತನು ನಿಮ್ಮನ್ನ ಸಂತೈಸುವುದಕ್ಕೆ ಕಾಯುತ್ತಾ ಇರುವ ಕರ್ತನಾಗಿದ್ದಾನೆ. ಆತನು ನಿಮ್ಮನ್ನ ಅವಮಾನದಿಂದ ತಪ್ಪಿಸಲಿಕ್ಕೆ ಕಾಯುತ್ತಾ ಇರುವಂತ ಕರ್ತನಾಗಿದ್ದಾನೆ. ಆತನು ನಿಮ್ಮ ಕೈ ಕೆಲಸಗಳನ್ನು ಸಫಲತೆಗೆ ನಡೆಸಲಿಕ್ಕೆ ಕಾಯುವ ಕರ್ತನಾಗಿದ್ದಾನೆ. ಆತನು ಹೇಳ್ತಾ ಇದ್ದಾನೆ, ನಾನು ನಿನ್ನೆ ಇದ್ದ ಹಾಗೆ ಇವತ್ತು ಎಂದೆಂದಿಗೂ ಏಕ ರೀತಿಯಲ್ಲಿರುವಂತ ದೇವರಾಗಿದ್ದೇನೆ. ನೀನು ನನ್ನನ್ನ ಆಶ್ರಯಿಸಿಕೊ. ಹಲ್ಲೆಲೂಯ. ಅದಕ್ಕೆ ಕೀರ್ತನೆಯಲ್ಲಿ ವಾಕ್ಯ ನೋಡಿದ್ವಲ್ವಾ? ಏನಂತ ನೋಡಿದ್ವಿ? ತೆಗಿರಿ, 9ನೇ ಕೀರ್ತನೆ 10 9ರಿಂದ 9 ಸಾರಿ. ಹಲ್ಲೆಲೂಯ. ಯೆಹೋವನು ಕುಗ್ಗಿ ಹೋದವರಿಗೆ ಆಶ್ರಯವೂ ಆಪತ್ಕಾಲದಲ್ಲಿ ದುರ್ಗವೂ ಆಗಿರುವನು. ಯೆಹೋವನೇ, ನಿನ್ನ ನಾಮ ಮಹಿಮೆಯನ್ನು ಬಲ್ಲವರು ನಿನ್ನಲ್ಲಿ ಭರವಸೆ ಇಡುವರು. ಯಾರು ಭರವಸೆ ಇಡ್ತಾರಂತೆ? ಯಾರು? ನೀವಂದ್ರೆ ಯಾರು? ನೀವು. ಹಲ್ಲೆಲೂಯ. ಯಾರೆಲ್ಲ ದೇವರ ನಾಮದ ಮಹಿಮೆನ ಅರಿತವರಾಗಿದ್ದಾರೋ ಅವರು ಆತನಲ್ಲಿ ಭರವಸೆಯನ್ನ ಇಡ್ತಾರಂತೆ. ಯಾಕಂದ್ರೆ ಆತನನ್ನ ಮೊರೆ ಹೋಗುವವರನ್ನು ಆತನು ಎಂದಿಗೂ ಕೈ ಬಿಡುವುದಿಲ್ಲ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ನೀವು ದೇವರ ಮಹಿಮೆನ ಅರಿತವರಾಗಿದ್ದೀರಾ? ದೇವರು ತನ್ನ ಮಹಿಮೆನ ನಿಮ್ಮ ಜೀವಿತದಲ್ಲಿ ತೋರಿಸಿದ್ದಾನ? ಹಾಗಾದ್ರೆ ನಿಮ್ಮ ಭರವಸೆ ಯಾರ ಮೇಲಿದೆ? ಆತನು ಹೇಳ್ತಾ ಇದ್ದಾನೆ, ನಾನು ನಿನ್ನೆ ಎಷ್ಟರ ಮಟ್ಟಿಗೆ ಮಹಿಮೆ ಉಳ್ಳವನಾಗಿದ್ದೇನೋ ಇವತ್ತು ಅದೇ ಮಹಿಮೆ ಉಳ್ಳವನಾಗಿದ್ದೇನೆ. ಐಗುಪ್ತ ದೇಶದಿಂದ ಇಸ್ರಾಯೇಲರನ್ನ ಹೊರತರುವಾಗ ಎಷ್ಟರ ಮಟ್ಟಿಗೆ ಮಹಿಮೆ ಉಳ್ಳವನಾಗಿದ್ದೇನೋ ಇವತ್ತು ಅದೇ ಮಹಿಮೆ ಉಳ್ಳವನಾಗಿದ್ದೇನೆ. ಈ ಲೋಕದಲ್ಲಿ ಕ್ರಿಸ್ತನು ಶರೀರಧಾರಿಯಾಗಿ ಜೀವಿಸುವಾಗ ಎಂತ ಮಹಿಮೆ ಉಳ್ಳವನಾಗಿದ್ದಾನೋ ಅದೇ ಮಹಿಮೆ ಉಳ್ಳವನಾಗಿ ಈ ದಿನವೂ ಇದ್ದೇನೆ, ನಾಳೆಯೂ ಇರ್ತೇನೆ, ತಲೆಮಾರುಗಳವರೆಗೂ ಹಾಗೆ ಇರ್ತಾನೆ. ಹಲ್ಲೆಲೂಯ. ಅಂತ ದೇವರ ನಾಮದ ಮಹಿಮೆಯನ್ನ ಅರಿತಿರುವಂತ ನೀವು ಮೊದಲನೇದಾಗಿ ನಿಮ್ಮ ಭರವಸೆಯನ್ನ ಎಲ್ಲ ವಿಷಯಗಳಲ್ಲಿ, ಎಲ್ಲ ಸಂಗತಿಗಳಲ್ಲಿ, ಎಲ್ಲ ಪರಿಸ್ಥಿತಿಗಳಲ್ಲಿ, ಎಲ್ಲ ಹೋರಾಟದಲ್ಲಿ ನಿಮ್ಮ ಭರವಸೆಯನ್ನ ಆತನ ಮೇಲೆ ಇಡುವುದಾದರೆ ಮಾರ್ಪಡದ ದೇವರು
ನಿಮಗೆ ಸಹಾಯವನ್ನು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯ. ಅದು ಏನೇ ಪರಿಸ್ಥಿತಿ ಆಗಿರಲಿ, ಊರೇ ಎದುರಾದರೂ ಆತನು ನಿಮಗೆ ಸಹಾಯ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯ. ಆದ್ದರಿಂದ ನಿಮಗೊಂದು ಶುಭ ಸಮಾಚಾರ ಇದೆ. ಆ ಶುಭ ಸಮಾಚಾರ ಏನಂದ್ರೆ, ನಿಮಗೊಬ್ಬ ಕರ್ತನಿದ್ದಾನೆ. ಆ ಕರ್ತನು ಮನುಷ್ಯರ ಹಾಗೆ ಬದಲಾಗುವ ದೇವರಲ್ಲ, ಮನುಷ್ಯರ ಹಾಗೆ ಎರಡು ನಾಲಿಗೆ ಉಳ್ಳವನಲ್ಲ. ಆತನು ಮಾರ್ಪಡದಂತ ದೇವರು, ಆತನು ನುಡಿದದ್ದನ್ನ ನೆರವೇರಿಸುವ ಕರ್ತನು. ಅದಕ್ಕೆ ವಾಕ್ಯ ಹೇಳ್ತದೆ, ಯೆಹೋವನು ನುಡಿದದ್ದನ್ನ ಆತನ ಕೈ ನೆರವೇರಿಸುತ್ತದೆ. ಏನಂತೆ? ಹಲ್ಲೆಲೂಯ. ಮಾರ್ಪಡದ ದೇವರು ನುಡಿದದ್ದನ್ನ ಆತನು ನೆರವೇರಿಸ್ತಾನೆ. ಮನುಷ್ಯರು ನಿಮಗೆ ಮಾತು ಕೊಟ್ಟವರು ಮಾತಿಗೆ ತಪ್ಪಿ ನಡಿಬಹುದು. ಇಲ್ಲಿಯವರೆಗೆ ನಿಮ್ಮ ಜೀವಿತದಲ್ಲಿ ಅನೇಕರು ನಿಮ್ಗೆ ಅನೇಕ ಆದರಣೆಯ ಮಾತುಗಳನ್ನ, ಅನೇಕ ವಿಶ್ವಾಸದ ಮಾತುಗಳನ್ನ, ಅನೇಕ ವಾಗ್ದಾನದ ಮಾತುಗಳನ್ನ, ಅನೇಕ ಸಹಾಯದ ಮಾತುಗಳನ್ನ ನಿಮಗೆ ಕೊಟ್ಟು ತಪ್ಪಿ ಹೋಗಿರ್ಬೋದು. ಆದರೆ ಮಾರ್ಪಡದ ಕರ್ತನು ಹೇಳ್ತಾ ಇದ್ದಾನೆ, ನಾನು ನುಡಿದದ್ದನ್ನ ನನ್ನ ಕೈ ಖಂಡಿತವಾಗಿ ನೆರವೇರಿಸ್ತದೆ. ಯಾಕಂದ್ರೆ ನಾನು ಮನುಷ್ಯರ ಹಾಗೆ ಎರಡು ನಾಲಿಗೆ ಉಳ್ಳವನಲ್ಲ. ಹಲ್ಲೆಲೂಯ. ಮತ್ತೆ ಒಂದು ಭಾಗದಲ್ಲಿ ವಾಕ್ಯ ಹೇಳ್ತದೆ, ಆತನು ನುಡಿದದ್ದು ನೆರವೇರದ ಹೊರತು ಆತನ ಬಳಿಗೆ ಹಿಂದಿರುಗುವುದಿಲ್ಲ. ಹಲ್ಲೆಲೂಯ. ಹಾಗಾದರೆ ಮಾರ್ಪಡದ ಕರ್ತನು ನಿಮ್ಮ ಜೀವಿತದಲ್ಲಿ ಮಾರ್ಪಡದೆ ಆಶೀರ್ವಾದಗಳನ್ನ ಮಾಡಲಿಕ್ಕೆ, ಮಾರ್ಪಡದೆ ಸಹಾಯಗಳನ್ನ ಮಾಡಲಿಕ್ಕೆ, ನಿಮಗೆ ಸಹಾಯ ಬೇಕಾದಾಗ ಬಿಟ್ಟು ಸಹಾಯ ಬೇಡದೇ ಇರುವಂತ ಸಮಯದಲ್ಲಿ ನಾನು ನಿನಗೆ ಸಹಾಯ ಮಾಡ್ತೀನಿ ಅಂತ ಹೇಳಲ್ಲ. ನಿಮಗೆ ಸಹಾಯ ಬೇಕೆಂಬುದಾಗಿ ತೋರುವಾಗಲೇ ಆತನು ನಿಮಗೆ ಸಹಾಯವನ್ನ ಅನುಗ್ರಹಿಸ್ತಾನೆ. ಹಲ್ಲೆಲೂಯ. ಮನ ಮುರಿದಾಗೆಲ್ಲ ಆತನು ನಿಮ್ಮನ್ನ ಸಂತೈಸ್ತಾನೆ. ನನ್ನ ಜೀವಿತ ಏನಿಗಿದೆ ಎಂಬುದಾಗಿ ಹೇಳುವಾಗೆಲ್ಲ ಆತನು ನಿಮ್ಮ ಜೀವಿತವನ್ನ ಕಟ್ಟುವಂತ ಕರ್ತನಾಗಿದ್ದಾನೆ. ನನ್ನ ಕುಟುಂಬ ಏನು ಹೀಗಿದೆ ಎಂಬುದಾಗಿ ನೆನೆಸುವಾಗೆಲ್ಲ ನಿಮ್ಮ ಕುಟುಂಬವನ್ನ ಆತನು ಕಟ್ಟುವ ಕರ್ತನಾಗಿದ್ದಾನೆ. ನಿಮಗಿರುವಂತ ದುಃಖವನ್ನ ಸಂತೈಸಲಿಕ್ಕೆ ಆತನಿದ್ದಾನೆ. ಆತನು ಮಾರ್ಪಡದ ಕರ್ತನು. ಹಲ್ಲೆಲೂಯ. ಆ ಮಾರ್ಪಡದ ಕರ್ತನನ್ನ ಸೇವಿಸುವಂತ ನಾವು ಆತನನ್ನೇ ಪ್ರೀತಿಸಿ, ಆತನನ್ನೇ ದೃಷ್ಟಿಸಿ, ಎಲ್ಲ ಸಮಯದಲ್ಲಿ ಎಲ್ಲ ಪರಿಸ್ಥಿತಿಗಳಲ್ಲಿ ಆತನನ್ನೇ ಎದುರು ನೋಡುವವರಾಗಿರೋಣ. ದೇವರ ಮಾತುಗಳನ್ನು ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡೋಣ. ಸ್ತೋತ್ರ ರಾಜಪ್ಪ, ಮಹಾಪರಿಶುದ್ಧನಾದಂಥ ನೀತಿಯುಳ್ಳ ದೇವರಪ್ಪ, ನಿನ್ನ ಒಳ್ಳೆಯ ನಾಮಕ್ಕೆ ಸ್ತೋತ್ರವನ್ನ ಸಲ್ಲಿಸ್ತೇವೆ ಸ್ವಾಮಿ. ಹೌದು ರಾಜಪ್ಪ, ನೀನು ಕರ್ತನಪ್ಪ, ವರ್ತಮಾನ ಕಾಲದಲ್ಲಿ, ಭೂತ ಕಾಲದಲ್ಲಿ, ಭವಿಷ್ಯತ್ ಕಾಲದಲ್ಲಿ ಇರುವಂತ ಸರ್ವಶಕ್ತನಾಗಿದ್ದೆ. ನಿನ್ನೆ ಇದ್ದ ಹಾಗೆ ಇವತ್ತು ನಿರಂತರವಪ್ಪ ಏಕ ರೀತಿಯಲ್ಲಿರುವಂಥ ಕ್ರಿಸ್ತನಾಗಿದ್ದೆ ರಾಜ. ನಿನಗೆ ಸ್ತೋತ್ರಪ್ಪ. ನಾವಾದರೂ ಕರ್ತನಪ್ಪ, ನಮ್ಮ ಜೀವಿತದ ಎಲ್ಲ ಪರಿಸ್ಥಿತಿಗಳಲ್ಲಿ, ಎಲ್ಲ ಹೋರಾಟಗಳಲ್ಲಿ, ಹೌದು ಕರ್ತನೆ, ಎಲ್ಲ ದುಃಖದಲ್ಲಿ ಕರ್ತನಪ್ಪ, ಮನುಷ್ಯರಲ್ಲಿ ಭರವಸೆಯನ್ನು ಇಡುವುದಕ್ಕೆ, ಮನುಷ್ಯರಿಂದ ಎದುರು ನೋಡುವವರಾಗಿ ಸ್ವಾಮಿ ಅಪ್ಪ ಆತನೇ ಇರುತ್ತೇವೆ ಕರ್ತನೆ. ಆದರೆ ಈ ದಿನ ನೀನು ಮಾತನಾಡಿದಿ ರಾಜಪ್ಪ, ನೀನು ಮಾರ್ಪಡದಂಥ ಕರ್ತನಾಗಿದ್ದೆ ಸ್ವಾಮಿ. ನಾನು ಮಾರ್ಪಡದ ಕರ್ತನು. ನೀನು ನನ್ನಲ್ಲಿ ಭರವಸೆ ಬಿಡುವುದಾದರೆ ನಾನು ನಿನ್ನನ್ನು ಎಲ್ಲ ಪರಿಸ್ಥಿತಿಗಳಲ್ಲಿ ಸಹಾಯವಾಗಿದ್ದು ನಡೆಸುತ್ತೇನೆಂಬುದಾಗಿ ಅಪ್ಪ ಆತನೇ ಮಾತನಾಡಿದಿಲ್ಲ ರಾಜ. ನಿನಗೆ ಸ್ತೋತ್ರ ಅಪ್ಪ. ನೀನು ಮಾರ್ಪಡದ ಕರ್ತನು ನಿಜ ಸ್ವಾಮಿ ಅಪ್ಪ. ನಿನ್ನ ಮಹಿಮೆ ಮಾರ್ಪಡದು ರಾಜ. ನಿನ್ನ ಪುನರುತ್ಥಾನ ಶಕ್ತಿ ಅದು ಎಂದಿಗೂ ಕುಂದಿ ಹೋಗಲೇ ಇಲ್ಲ ಕರ್ತನೆ ಅಪ್ಪ. ನಿನ್ನ ಪ್ರಭಾವವು ಎಂದಿಗೂ ಕಡಿಮೆಯಾಗಲಿಲ್ಲ ಕರ್ತನೆ. ತಲೆ ಮಾರುಗಳು ಬಂದು ತಲೆ ಮಾರುಗಳು ನಶಿಸಿ ಹೋದರು ಅಪ್ಪ. ನೀನು ಏಕರೀತಿಯಾಗಿಯೇ ಇದ್ದಿ ಸ್ವಾಮಿ. ನಿನ್ನ ಮಹಿಮೆ ಇನ್ನೂ ಅದೇ ಬಲವುಳ್ಳ ಮಹಿಮೆಯಾಗಿದೆ ರಾಜ. ನಿನ್ನ ಪ್ರಭಾವವು ಇನ್ನೂ ಅದೇ ಬಲವುಳ್ಳ ಪ್ರಭಾವವಾಗಿದೆ ಸ್ವಾಮಿ. ನೀನು
ಇನ್ನೂ ನಿನ್ನ ಮಕ್ಕಳನ್ನ ಅದೇ ರೀತಿಯಾಗಿ ಪ್ರೀತಿಸುತ್ತಾ ಇದ್ದಿ ಕರ್ತನೆ. ಅದಕ್ಕಾಗಿ ನಿನಗೆ ಸ್ತೋತ್ರ ರಾಜ. ಅಪ್ಪ, ದಾವಿದನು ಹೇಳುವಾಗೆ ಸ್ವಾಮಿ, ನಾವು ಕಣ್ಣುಗಳನ್ನ ಎತ್ತಿ ಕರ್ತನೆ ಅಪ್ಪ, ನಿನ್ನನ್ನೇ ದೃಷ್ಟಿಸಿ ನಿನ್ನಿಂದ ಸಹಾಯವನ್ನು ಹೊಂದಿಕೊಳ್ಳುವಾಗೆ ಸಹಾಯ ಮಾಡು ರಾಜ. ಮಹಿಮೆಯನ್ನೊಂದು ಕರ್ತನೆ ಅಪ್ಪ, ಇಂದಿನಿಂದ ಅಪ್ಪ ನಮ್ಮ ಎಲ್ಲ ಪರಿಸ್ಥಿತಿಗಳಲ್ಲಿ, ಎಲ್ಲ ಹೋರಾಟಗಳಲ್ಲಿ ಕರ್ತನೆ, ಮನುಷ್ಯರಲ್ಲಿ ಭರವಸೆಯನ್ನು ಇಡುವುದಕ್ಕಿಂತ ಪ್ರಥಮವಾಗಿ, ಮನುಷ್ಯರಲ್ಲಿ ಸಹಾಯವನ್ನು ಕೇಳುವುದಕ್ಕಿಂತ ಪ್ರಥಮವಾಗಿ ನಿನ್ನನ್ನು ದೃಷ್ಟಿಸಿ, ನಿನ್ನಲ್ಲಿ ಸಹಾಯವನ್ನು ಕೇಳಿ, ನಿನ್ನಲ್ಲೇ ಅಪ್ಪ ಆತನೇ ನಮ್ಮ ಕೈಗಳನ್ನು ಚಾಚುವ ಹಾಗೆ ದೇವರಪ್ಪ ಸಹಾಯ ಮಾಡು. ಆಗ ಮಾತ್ರವೇ ದೇವರಪ್ಪ ನೀನು ಅಪ್ಪ ನಮ್ಮ ಅವಶ್ಯಕತೆಗಳಿಗೆ ಅಂತಲೂ ಹೆಚ್ಚಾಗಿ ನಮಗೆ ಸಹಾಯವನ್ನು ಮಾಡುತ್ತೆ. ಅದಕ್ಕಾಗಿ ನಿನಗೆ ಸ್ತೋತ್ರ. ಹೀಗೆ ಮಾಡುತ್ತೆಂಬುದಾಗಿ ನಂಬಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡುತ್ತೇವೆ ಜೀವಳ ತಂದೆಯೇ, ಆಮೆನ್.